ಇದೇ ತಾನೇ ಓಪನಿಂಗಿಗೆ ₹1 ಇಡ್ಲಿ ಕೊಟ್ಟಿದ್ದು ಸರ್. ನಿಯರ್ ಬೈ ಏನಾದರೂ ಕಣ್ಣಿನ ಇಶ್ಯೂ ಇದ್ದು ಬರಬೇಕು ಅಂದರೆ ಡೈರೆಕ್ಟ್ ನೀವು ವಿನಯ್ ಪಾಟೀಲ್ ಸರ್ ಹತ್ರನೇ ಬರ್ಬೋದು. HSR ಬ್ಯೂಟಿ ಇನ್ನೊಂದಿನ ತೋರಿಸ್ತೀನಿ. ಈ ಮಳೆಯಲ್ಲಂತೂ ಖಂಡಿತವಾಗ್ಲೂ ವ್ಲಾಗ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ. HSR ಫುಲ್ಲು ಮಳೆ ಬರ್ತಾ ಇದೆ. ಕೆಲಸ ಅಂತೂ ಅರ್ಧದಲ್ಲೇ ಆಯಿತು. ಆದರೂ ಮಳೆ ಬರೋದು ಬರಲಿ, ಏನು ತೊಂದರೆ ಇಲ್ಲ. ಇದು ಫಸ್ಟ್ ಮಳೆ, ಅಶ್ವಿನಿ ಮಳೆ ಅಂತ. ಬನ್ನಿ HSR ಬ್ಯೂಟಿ ಹೇಗಿದೆ ಅದಾದರೂ ತೋರಿಸ್ತೀನಿ. ಕೆಲಸ ಅಂತೂ ಇವತ್ತು ಕಂಟಿನ್ಯೂ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಬನ್ನಿ ಈ ಮಳೆಯಲ್ಲಿ ನಮ್ಮ HSR ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಬನ್ನಿ ಸ್ವಲ್ಪ ವಿಜುವಲ್ಸ್ ತೋರಿಸ್ತೀನಿ. ಬನ್ನಿ. ಮಾಡಬೇಕಾಗಿರೋ ಮೊದಲ ಕೆಲಸ ಏನಂತ ಹೇಳಿದರೆ ಒಂದೊಳ್ಳೆ ಕಾಫಿ ಕುಡಿಯೋದು. ಅದಕ್ಕೆ HSR ಅಲ್ಲಿ ತುಂಬಾ ಆಪ್ಷನ್ ಇದೆ. ಅದರಲ್ಲಿ ಒಂದು ಆಪ್ಷನ್ ಬನ್ನಿ ನಾನು ತೋರಿಸ್ತೀನಿ ಹೇಗಿದೆ. HSR ಲೇಔಟಲ್ಲಿ ಫಸ್ಟ್ ಶಾಪಿಂಗ್ ರೋಡ್ ಇದು. 27th ಮೇನು. ಇಲ್ಲಿ ಸಿಗದೇ ಇರುವಂತಹ ಬ್ರ್ಯಾಂಡೇ ಇಲ್ಲ ಅಂದ್ಕೊಳ್ತೀನಿ, ಅಷ್ಟು ಬ್ರ್ಯಾಂಡ್ಸ್ ಇದೆ ಇಲ್ಲಿ. ಇದರಲ್ಲೇ HSR ಅಲ್ಲೇ ಇನ್ನೂ ಸ್ವಲ್ಪ ಎಕನಾಮಿಕ್ ಶಾಪಿಂಗ್ ರೋಡ್ ಇದೆ. ಹೊಸ ಬ್ರ್ಯಾಂಡ್ ಯಾವುದೇ ಬರಬೇಕು ಅಂದ್ರೂ ಫಸ್ಟು HSR 27th ಮೇನ್ನೇ ಟ್ರೈ ಮಾಡ್ತಾರೆ. ಯಾಕಂದರೆ ಇಲ್ಲಿ ಎಲ್ಲ ಬ್ರ್ಯಾಂಡ್ ಆಪ್ಷನ್ ಇರೋದ್ರಿಂದ ವಾಕಿಂಗ್ ಜಾಸ್ತಿ ಇರುತ್ತೆ, ಮತ್ತು ಆ ಬ್ರ್ಯಾಂಡ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಆಗುತ್ತೆ ಅಂತ ಎಲ್ಲ ಇಲ್ಲಿಗೆ ಬರೋದು. ಈ ರೋಡಲ್ಲಿ ಸಾಯಂಕಾಲ ಆದರೆ ಸ್ವಲ್ಪ ಸ್ಟ್ರೀಟ್ ಫುಡ್ ಕೂಡ ಹಾಕ್ತಾರೆ. ಬಟ್ ಇವಾಗ ಸ್ವಲ್ಪ ನಿಲ್ಲಿಸಿದ್ದಾರೆ ಅನಿಸುತ್ತೆ. ಈ ಶಾಪ್ ಅವರು ಮತ್ತು ಈ ಹೋಟೆಲ್ಸ್ ಎಲ್ಲ ಏನಿದೆ 27th ಮೇನಲ್ಲಿ, ಅವರೆಲ್ಲ ಸ್ವಲ್ಪ BBMP ಕಂಪ್ಲೇಂಟ್ ಮಾಡಿಬಿಟ್ಟಿದ್ದಾರೆ. ಅವ್ರ ಬಿಸ್ನೆಸ್ಸಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ಒಂದು 3 ವರ್ಷ ಮುಂಚೆ ಕನ್ನಡ ಬೋರ್ಡೇ ಇರಲಿಲ್ಲ. ಈ ಬ್ರ್ಯಾಂಡ್ಸ್ಗೆ ಏನಂದರೆ ಅವ್ರದ್ದೇ ಬ್ರ್ಯಾಂಡ್ ನೇಮನ್ನೇ ಲೋಗೋ ಮಾಡಿರ್ತಾರೆ. ಹಾಗಾಗಿಬಿಟ್ಟು ತುಂಬ ದೊಡ್ಡದಾಗಿ ಅವ್ರದ್ದು ಬ್ರ್ಯಾಂಡ್ ನೇಮನ್ನೇ ಎಂಬೋಸ್ ಮಾಡ್ತಾಯಿದ್ರು. ಯಾವಾಗ ಕನ್ನಡ ಪರ ಹೋರಾಟಗಾರರು, ಕನ್ನಡ ಸಂಘಟನೆಗಳೆಲ್ಲ ತುಂಬ ಸ್ಟ್ರಿಕ್ಟಾಗಿ ಇಲ್ಲಿ ಸ್ವಲ್ಪ ಕ್ಯಾಂಪೇನ್ ಮಾಡಿತ್ತು. ಅದರಿಂದ ಅದಾದಮೇಲೆ ನೋಡಿ ಬ್ರ್ಯಾಂಡ್ ನೇಮ್ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇದರದ್ದು ಕ್ರೆಡಿಟ್ಸ್ ಏನಾದರೂ ಹೋಗಬೇಕು ಅಂದರೆ ಕನ್ನಡ ಪರ ಹೋರಾಟಗಾರರು ಏನಿದ್ದಾರೆ ಅವ್ರಿಗೆ ಹೋಗಬೇಕು. ಅವರೇನಾದರೂ ಇರಲಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಇಂಥ ಬ್ಯುಸಿ ರೋಡಲ್ಲಿ ಕನ್ನಡ ಬೋರ್ಡ್ ಅಂತೂ ಕಾಣಲಿಕ್ಕೆ ಸಾಧ್ಯನೇ ಇರಲಿಲ್ಲ. ನೋಡಿ ಎಷ್ಟು ದೊಡ್ಡಕ್ಕೆ ಯೂಸ್ ಮಾಡಿದ್ದಾರೆ. ಒಂದೊಳ್ಳೆ ಕಾಫಿ ಕುಡಿಬೇಕು ಅಂದರೆ ಜೊತೆ ಇರಲೇಬೇಕು. ಅದಕ್ಕೆ ರೈಟ್ ಪರ್ಸನ್ ಇಲ್ಲೇ ಹತ್ರದಲ್ಲೇ ಸಿಗ್ತಾರಾ ನೋಡೋಣ. ಸಚಿನ್ ಹತ್ರದಲ್ಲೇ ಇದ್ದಾರೆ. ಎಲ್ಲಾದರೂ ಸಿಕ್ಕಿದರೆ ಒಂದೊಳ್ಳೆ ಸೂಪರ್ ಕಾಫಿ ವಿತ್ ಸಚಿನ್ ಅಂತ ಒಂದು ಕಾಫಿ ಕುಡಿಬೋದು. ಇಲ್ಲಿ ಮರಗಳೆಲ್ಲ ಏನಾಗಿದೆ ಅಂತ ಹೇಳಿದರೆ ತುಂಬ ಡೌನ್ ಬಂದಿದೆ. ಮತ್ತು ಹೊಂಗೆ ಮರದ್ದು ಒಂದು ಸ್ವಭಾವ ಏನಂತ ಹೇಳಿದರೆ, ಮಾರ್ಚ್ ಈ ಅಶ್ವಿನಿ ಮಳೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಅದಕ್ಕಿಂತ ಮುಂಚೆ ಫುಲ್ಲು ಡ್ರೈ ಆಗಿರುತ್ತೆ, ಎಲೆಗಳೇನು ಇರೋದಿಲ್ಲ, ಎಲೆ ಎಲ್ಲ ಉದುರಿರುತ್ತೆ. ಅದಾದಮೇಲೆ ಈ ಫಸ್ಟ್ ಮಳೆ ಅಶ್ವಿನಿ ಮಳೆ ಏನು ಬರುತ್ತೆ ಅದಕ್ಕಿಂತ ಫಸ್ಟ್ ಸ್ಟಾರ್ಟ್ ಆದಾಗ ಎಲೆಗಳೆಲ್ಲ ತುಂಬಿ ಅದರದ್ದು ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೂವು ಒಳಗಡೆ ನೀರು ಕುತ್ಕೊಂಡು, ಈ ಎಲೆ ಮೇಲೆ ನೀರು ಕುತ್ಕೊಂಡು ವೆಯ್ಟ್ ಜಾಸ್ತಿ ಆಗಿಬಿಟ್ಟು ಕಾಮನ್ನಾಗಿ ಏನು ಇದೆ ಅದಕ್ಕಿನ್ನ ಡೌನ್ ಆಗಿಬಿಡುತ್ತೆ ಅದರದ್ದು ಕೊಂಬೆಗಳೆಲ್ಲ. ಹಾಗಾಗ್ಬಿಟ್ಟು ಈ ನಮ್ಮ ತುಂಬೆ ಮರ ಏನಿದೆ, ಹೊಂಗೆ ಮರ, ಹೌದು, ಈ ಹೊಂಗೆ ಮರ ಏನಿದೆ ಅದು ಸ್ವಲ್ಪ ಡೌನ್ ಆಗೇ ಇರುತ್ತೆ. ನಮ್ಮ ಹೋಟೆಲ್ ತೀರ್ಥಹಳ್ಳಿ ಇದು ನೋಡೇ ಇಲ್ಲ ನಾನು, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನಮ್ಮೂರು. HSR ಯಾರಾದರೂ ಮಲೆನಾಡವರು, ಚಿಕ್ಕಮಂಗ್ಳೂರವ್ರು ನೋಡ್ತಾ ಇದ್ದರೆ ಇಲ್ಲಿ HSR ಅಲ್ಲಿ ಒಂದು ತೀರ್ಥಹಳ್ಳಿ ಅಂತ ಒಂದು ಹೊಸ ಹೋಟೆಲ್ ಸ್ಟಾರ್ಟ್ ಆಗಿದೆ ನೋಡಿ. ಅದರದ್ದು ಸ್ವಲ್ಪ ಕೆಳಗಡೆ ಮುತ್ತಹಳ್ಳಿ ಅಂತ ಒಂದು ಹೋಟೆಲ್ ಇತ್ತು, ತುಂಬಾ ಚೆನ್ನಾಗಿರುತ್ತೆ ಫುಡ್ಡು. ಇಲ್ಲೇ ಸ್ವಲ್ಪ ಡೌನ್ಗೆ ಹೋಗಬೇಕು, ಸಾಯಿಬಾಬಾ ಟೆಂಪಲಿಂದ ಡೌನ್ ತಗೊಂಡ್ರೆ ಅಲ್ಲಿ ಮುತ್ತಹಳ್ಳಿ ಅಂತ ಸಿಗುತ್ತೆ. ಇದು ಇವಾಗ ಯಾವುದೋ ತೀರ್ಥಹಳ್ಳಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಮಲೆನಾಡು ಫುಡ್ಡ ಹೇಳಬೇಕಾ, ಸೂಪರಾಗೇ ಇರುತ್ತೆ. ಖಾರ, ಸೀರೆ ಸಂಭ್ರಮ,
ಯಾರಿಗಾದ್ರೂ ಸೀರೆ ತಗೊಬೇಕು ಅಂದರೆ ಬನ್ನಿ, ಸೀರೆ ಸಂಭ್ರಮ ನಡೀತಾ ಇದೆ. ಎಲ್ಲಿ ಗೊತ್ತಾ, ವಿಜಯ ಡೈಗ್ನೋಸ್ ಮತ್ತು MTR ಪಕ್ಕದಲ್ಲಿ, HSR ಅಲ್ಲಿ MTR ಇದೆ. MTR ಪಕ್ಕದಲ್ಲಿ ನೀವೇನಾದರೂ ಸೀರೆ ತಗೊಳ್ಳೋ ಕಾರ್ಯಕ್ರಮ ಇದ್ದರೆ ಬಂದುಬಿಡಿ. ಏನು ಅಂತ ಗೊತ್ತಿಲ್ಲ, ಡಿಸ್ಕೌಂಟು ಬ್ರ್ಯಾಂಡ ಏನೂ ಗೊತ್ತಿಲ್ಲ. ಸಂಕಲ್ಪ ನೇತ್ರಾಲಯ ಇಲ್ಲಿ HSR ಅಲ್ಲಿ BDಯಿಂದ ಸ್ವಲ್ಪ ಮುಂದೆ ಬಂದರೆ ನಮ್ಮ ಸಾಯಿಬಾಬಾ ಟೆಂಪಲಿಂದ ಲೆಫ್ಟ್ ತಗೊಂಡ್ರೆ ಇಲ್ಲಿ ಲೆಫ್ಟ್ ಸೈಡಲ್ಲೇ ಒಂದು ಹಾಸ್ಪಿಟಲ್ ಇದೆ, ಸಂಕಲ್ಪ ಹಾಸ್ಪಿಟಲ್ ಅಂತ. ಕಣ್ಣಿಂದು ಏನೇ ತೊಂದರೆ ಇದ್ರೂ ಬನ್ನಿ, ಇಲ್ಲಿ ಡಾಕ್ಟರ್ ವಿನಯ್ ಪಾಟೀಲ್ ಅಂತ ಒಬ್ಬರು ಡಾಕ್ಟ್ರ್ ಇದ್ದಾರೆ. ತುಂಬ ಒಳ್ಳೆ ಡಾಕ್ಟ್ರು, ತುಂಬ ನೀಟಾಗಿ ಪೇಷಂಟ್ನ ಮಾತಾಡ್ತಾರೆ. ಪೇಷಂಟ್ ರಿಕ್ವೈರ್ಮೆಂಟ್ ಏನು, ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಂತೇಳಿದರೆ ಹಾಸ್ಪಿಟಲ್ ಅಂದರೆ ಜನ ಭಯ ಪಡ್ತಾರೆ. ಆದರೆ ಇಲ್ಲಿ ಸಂಕಲ್ಪಲ್ಲಿ ಆ ಥರ ಇಲ್ಲ. ಯಾಕಂದರೆ ನಾನು ಒಂದ್ಸರಿ ವಿಸಿಟ್ ಮಾಡಿದ್ದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ತುಂಬ ಒಳ್ಳೆ ಡಾಕ್ಟರ್. ನೀವು HSR ನಿಯರ್ ಬೈ ಏನಾದರೂ ಕಣ್ಣಿನ ಇಶ್ಯೂ ಇದ್ದು ಬರಬೇಕು ಅಂದರೆ ಡೈರೆಕ್ಟ್ ನೀವು ವಿನಯ್ ಪಾಟೀಲ್ ಸರ್ ಹತ್ರನೇ ಬರ್ಬೋದು. ಸಚಿನ್ಗೆ ಒಂದು ಫೋನ್ ಮಾಡೋಣ. ಸಚಿನ್, ಹಲೋ, ಕಾಫಿ ಗಿಫಿಗೆ ಬರ್ತೀರೇನ್ರಿ? ಹೌದಾ ಹೌದಾ ಇಲ್ಲೇ ನಿಮ್ಮದು ಬ್ಯಾಂಕ್ ಮುಂದುಗಡೆ, ನಿಮ್ಮ ಬ್ಯಾಂಕ್ ನೋಡಿದ ತಕ್ಷಣ ಒಂದು ಕಾಫಿ ಕುಡಿಯೋಣ ಅನಿಸ್ತು. ಊಟ ಮಾಡ್ತಾ ಇದ್ದೀರಾ? ಸರಿ ಸರಿ, ಊಟ ಮುಗಿಸ್ಕೊಳ್ಳಿ. ಇಲ್ಲಿ HSR ಅಲ್ಲಿ ಕಾಫಿಗೆ ಒಂದು ಸೂಪರ್ ಪ್ಲೇಸ್ ಇದೆ, ನನಗೆ ತೋರಿಸ್ತೀನಿ ಬನ್ನಿ. ಅದ್ರ ಹೆಸರು ಮರ್ತೋಯ್ತಲ್ಲ, ಆರೋಗ್ಯ ಅಲ್ಲ, ಓಪನಿಂಗಿಗೆ ₹1 ಇಡ್ಲಿ ಕೊಟ್ಟಿದ್ರು. ಅಯ್ಯೋ, ಹೆಸರೇ ಮರ್ತೋಗ್ಬಿಡುತ್ತೆ. ಹೆಸರು ನೆನ್ಪು ಮಾಡ್ಕೋಬೇಕು ಅಂದಾಗ ಹೆಸರು ಮರ್ತೋಗ್ಬಿಡುತ್ತೆ. ಆರೋಗ್ಯ ಅಲ್ಲ, ಎಲ್ಲ IT ಆಫೀಸ್ಗಳು ರೋಡಿಗೆ. ಮಳೆಗೆ ಡೈರೆಕ್ಟಾಗಿ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀನಿ. ಕಂಡೀಷನ್ ಏನಿದೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಬ್ರಹ್ಮ ಕೆಫೆ ಅಲ್ಲ, ಇದೇ ಕೆಫೆ. ಲೈವ್ ವಿತ್ ಲವ್. ಮೇಡಮ್, ಒಂದು ಕಾಫಿ ಕೊಡಿ. ಕಾಫಿ ಎಷ್ಟು ಮೇಡಮ್? ಹಾಂ, ಫೋನ್ ಮುಖನೇ ತಗೊಳ್ತಾ ಇಲ್ಲಲ್ಲ ಮೇಡಮ್. ಈ ಹೋಟೆಲ್ ಹೆಸರೇನು? ನಮಸ್ತೆ ತಾನೇ? ಇದೇ ತಾನೇ ಓಪನಿಂಗಿಗೆ ₹1 ಇಡ್ಲಿ ಕೊಟ್ಟಿದ್ದು? ಗೊತ್ತಿಲ್ವಾ? ನೀವಿರಲಿಲ್ಲ ಅನಿಸುತ್ತೆ. ಹಾಂ, ಓಕೆ ಮೇಡಮ್, ಆಗಿದೆ. ಬೆಸ್ಟ್ ಪಾರ್ಕಿಂಗ್ ಅವಾರ್ಡ್ ಏನಾದರೂ ಕೊಡಬೇಕು ಅಂದರೆ ಇವನಿಗೆ ಕೊಡಬೇಕು.
ದಿಸ್ ಈಸ್ ಮಂಗಮ್ಮನ್ ಪಾಳ್ಯ ರೋಡ್. HSR ಕಳೆದು ಈ ರೋಡಿಗೆ ಬಂದರೆ ಸೂಪರ್ ಡೂಪರ್ ಎಲ್ಲ ಸಸ್ತಾ. HSR ಅಲ್ಲಿ ಮನೆ ಬಾಡಿಗೆ 40 ಆದರೆ ಇಲ್ಲಿ 10,000 ರೂಪಾಯಿ. ಇಲ್ಲೆಲ್ಲ ನಮ್ಮ ಥರ ಮಿಡ್ಲ್ ಕ್ಲಾಸ್ ಬದುಕ್ತಾ ಇದ್ದಾರೆ. ಬಿಲ್ಡಿಂಗ್ ಇರ್ಬೋದು, ಈ ಕಡೆ ರೈಟ್ ಸೈಡಿಗೇನೋ ಒಂದು ದೊಡ್ಡ ಬಿಲ್ಡಿಂಗ್ ಇರ್ಬೋದು, ಬಟ್ ಲೆಫ್ಟ್ ಸೈಡಲ್ಲೆಲ್ಲ ಈ ರೋಡ್ ಯಾವತ್ತೂ ಇದೇ ಥರ ಫುಲ್ ಬಿಸಿ. ನಾವು ಈ ರೋಡ್ಗೆ ಹೆಸರು ಇಟ್ಟಿರೋದು ಬಿರಿಯಾನಿ ರೋಡ್ ಅಂತ. ಇಲ್ಲಿ ಏನಿಲ್ಲ ಅಂದ್ರೂ ಒಂದು 50 ವೆರೈಟಿ ಬಿರಿಯಾನಿ ಸಿಗುತ್ತೆ ಈ ರೋಡಲ್ಲಿ. ಈ ರೋಡು ಡೈರೆಕ್ಟ್ ಹೋಗಿ ಕನೆಕ್ಟ್ ಆಗೋದು ಎಲೆಕ್ಟ್ರಾನಿಕ್ ಸಿಟಿ ಹೈವೇ ಕನೆಕ್ಟ್ ಆಗುತ್ತೆ. ಫುಲ್ ಎಲ್ಲ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಆದರೆ ತುಂಬ ಮಳೆ ಬರ್ತಾ ಇರೋದ್ರಿಂದ ಫುಲ್ಲು ನೆಂದು ಹೋಗ್ತಾ ಇದೆ. ಕ್ಯಾಮ್ರಾ ನೆನೀತಾ ಇದೆ. ಕ್ಯಾಮ್ರಾಗೆ ವಾಟರ್ ಪ್ರೂಫ್ ಕವರ್ ಕೂಡ ಇಲ್ಲ. ಹಾಗಾಗಿ ಸುಮ್ಮನೆ ರಿಸ್ಕ್ ಏನಕ್ಕೆ ತಗೊಳ್ಳೋದು ಅಂತ ಸ್ಟಾಪ್ ಮಾಡ್ತಾ ಇದ್ದೀನಿ. ಹೇಳಿದಷ್ಟು ಈಸಿ ಇಲ್ಲ ಬ್ಲಾಗ್ ಮಾಡಿಕೊಂಡು ಮಾತಾಡ್ಕೊಂಡು ಈ ಮಳೆಯಲ್ಲಿ ವೀಡಿಯೋ ಮಾಡೋದು. ಸಾಕಾಯಿತು. HSR ಬ್ಯೂಟಿ ಇನ್ನೊಂದಿನ ತೋರಿಸ್ತೀನಿ. ಈ ಮಳೆಯಲ್ಲಂತೂ ಖಂಡಿತವಾಗ್ಲೂ ಬ್ಲಾಗ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ.